ಅಂತೇಳಿ ಹೇಳ್ಬೇಕಾದ್ರೆ, ಓ ವೀರೇಂದ್ರ ದೇಸಾಯಿ ಮಗಳ ನೀವು, ಬನ್ನಿ 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 ಕೂತ್ಕೊಡಿ ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಸರಿ ಒಂದು ನಿಮಿಷ ಇಲ್ಲೇ ಇರವ, ಬಂದ್ಬಿಡ್ತೀನಿ ಅಂದ್ಬಿಟ್ಟು ನೀರೆಲ್ಲ ತರ್ತಾರೆ. ತಗೋವ ನೀರು ಕುಡಿ ಅಂದ್ಬಿಟ್ಟು ಕೊಡ್ತಾಯಿದ್ರೆ, ಸರಿ ನಾನು ರತ್ನ ಮತ್ತು ಪಾರು ಫ್ರೆಂಡು, ಅದಕ್ಕೋಸ್ಕರ ನಮ್ಮನೇಲಿ ಒಂದು ಪೂಜೆ ಇತ್ತು, ನಿಮ್ಮನ್ನ ಕರೆಯೋಣ ಅಂತ ಬಂದೆ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಒಳ್ಳೆ ಕೆಲಸ ಮಾಡಿದೆ, ಆದರೆ ಪಾರು ಪಾರು ಇಲ್ಲ, ಅವಳು ಅವರ ಅಪ್ಪನ ಮನೆಗೆ ಹೋಗಿದ್ದಾಳೆ ಅಂದ್ಬಿಟ್ಟು ಅಂತಾರೆ. ಪರವಾಗಿಲ್ಲ, ನನಗೆಲ್ಲನೂ ಹೇಳಿದ್ಲು, ಆದರೆ ನೀವೆಲ್ಲರೂ ಬರಲೇಬೇಕು ಅಂತೀರೆ ಅಷ್ಟೇ ತಾನೇ. ಸರಿಯಮ್ಮ, ಆದರೆ ಗ್ಯಾರಂಟಿ ಬಿಡು ಮಾಡಿಕೊಂಡು ನಿಮ್ಮ ಮನೆಗೆ ಬರ್ತೀವಿ ಅಂದ್ಬಿಟ್ಟು ಶಿವು ಅಂತ ಇರ್ತಾನೆ. ಇತ್ತ ಕಡೆ ಶಾರದಾ ಮನೆ ಒಳಗಡೆ ಇರ್ತಾಳೆ. ಅಯ್ಯೋ ಮನೆಗೆ ಯಾರೋ ಬಂದಿದ್ದಾರೆ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ. ಆಗ ಸರಿ ನಾನಿನ್ನು ಹೊರಡಬೇಕು ಅಂದ್ಬಿಟ್ಟು ಶ್ರಾವಣಿ ಅಂತಿದ್ರೆ, ಏನು ಹೌದಾ ಸರಿ ಅಂತ ಹೇಳ್ಬಿಟ್ಟು ಶಿವು ಅಂತಾರೆ. ಅಲ್ಲ ಮಾರಿಗುಡಿ ಶಿವು ಅಂದರೆ ಇಡೀ ಮಾರಿಗುಡಿಗೆ ಫೇಮಸ್ಸು, ಮನೆಗೆ ಬಂದಿರೋ ಮುತ್ತೈದನ ಬಾಗಿನ ಕೊಡದೆ ಹಾಗೆ ಕಳಿಸ್ತಾರ, ಅಟ್ಲೀಸ್ಟ್ ಅರ್ಶಿನ ಕುಂಕುಮ ಆದರೂ ಕೊಡಬೇಕು ತಾನೇ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಶ್ರಾವಣಿ. ಓ ಹೌದಲ್ವಾ, ಸರಿ ಸರಿ ಮರ್ತೋಗ್ಬಿಟ್ಟೆ, ಇರವ ಕೂತ್ಕೊ ಅಂದ್ಬಿಟ್ಟು ಹೊರಗಡೆ ಬಂದುಬಿಟ್ಟು ಬೇರೆ ಪಕ್ಕದ ಮನೆಯೆಲ್ಲರ ಹೆಣ್ಮಕ್ಳನ್ನ ಕರಿತಾ ಇರ್ತಾರೆ. ಬನ್ನಿ ಬನ್ನಿ, ನಮ್ಮ ಮನೆಗೆ ಒಂದು ಹುಡುಗಿ ಬಂದಿದ್ದಾರೆ, ಅವಳಿಗೆ ಅರ್ಶಿನ ಕುಂಕುಮ ಹಚ್ಚಬೇಕು ಅಂತಿದ್ರೆ ನಾನು ಬರಲ್ಲ ಅಂದ್ಬಿಟ್ಟು ಇಲ್ಲಿ ಹೆಣ್ಮಕ್ಳೆಲ್ಲರೂ ಅಂತ ಇದ್ದರೆ, ಏನು ಮಾಡೋದು ಪಾಪ, ಹೊಸ್ದಾಗಿ ಬೇರೆ ಮದುವೆ ಆಗಿದೆ, ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ತೀರೇನೆ ಸೌಭಾಗ್ಯ ತಾನೇ ಚೆನ್ನಾಗಿರುತ್ತೆ, ಏನು ಮಾಡೋದೀಗ ಅಂದ್ಬಿಟ್ಟು ಇಲ್ಲಿ ಶಿವು ಶಾರದಾ ಹತ್ರ ಬಂದು ನಿಂತ್ಕೊಳ್ತಾನೆ. ಮಂಗಳವ ನೀನೇ ಕಾಪಾಡು ಅಂತಿದ್ರೆ ಅಷ್ಟರಲ್ಲಿ ಶಾರದಾ ಹಿಂದಕ್ಕೆ ತಿರುಗಿ ನೋಡ್ತಾರೆ. ಆಗ ಅಲ್ಲಿಂದ ಬಂದುಬಿಟ್ಟು ಶ್ರಾವಣಿಗೋಸ್ಕರ ಈ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾಳೆ ಇತ್ತ ಶಾರದಾ. ಆಗ ಶ್ರಾವಣಿ ತುಂಬಾ ಖುಷಿಯಾಗುತ್ತೆ. ಅಮ್ಮ ನಿಮ್ಗೆ ನೋಡಿ ತುಂಬಾ ಖುಷಿಯಾಯಿತು, ಯಾರು ಇವರು ಅಂತ ಕೇಳ್ತಿದ್ರೆ, ಆಗ ಶಿವು ಏನು ಹೇಳ್ದೆ ಸೈಲೆಂಟಾಗಿರ್ತಾನೆ. ಅದು ನಾನು ಈ ಮನೆ ಕೆಲಸ್ತಾಳವ್ವ ಅಂದ್ಬಿಟ್ಟು ಅಂತಾರೆ. ಆಗ ಶಾಕ್ ಆಗುತ್ತೆ ಶ್ರಾವಣಿಗೆ, ಏನು ಹೌದಾ ಅಂತಿದ್ರೆ, ಇಲ್ಲ ಇಲ್ಲ ಇವಳು ನಾನು ಅವ್ವ ಅಂದ್ಬಿಟ್ಟು ಇಲ್ಲಿ ಶಿವು ಹೇಳ್ತಾನೆ. ಇದರಿಂದ ಶಾರದಾಗೆ ತುಂಬಾ ಖುಷಿಯಾಗುತ್ತೆ. ಏನು ನನ್ನ ಮಗ ನನ್ನ ಅವ್ವ ಅಂತ ಒಪ್ಕೊಂಡ್ಬಿಟ್ನ, ನನ್ನ ಅವ್ವ ಅಂದ ಅಂತಂದ್ಬಿಟ್ಟು ಖುಷಿಯಾಗ್ಬಿಡುತ್ತೆ ಶ್ರಾವಣಿಗೂ ಕೂಡ. ಆಹಾ ಅಂತಿಂತು ತಾಯಿನ ಒಪ್ಕೊಂಡೇ ಬಿಟ್ಟ ತಾಯಿ ಅಂತಂದ್ಬಿಟ್ಟು ಖುಷಿ ಆಗ್ತಿದ್ರೆ, ಸರಿ ನೀವಿಬ್ಬರದ್ದು ಒಂದು ಸೆಲ್ಫಿ ತೆಗಿತೀನಿ ನಿಂತ್ಕೊಳ್ಳಿ ಅಂದ್ಬಿಟ್ಟು ಸೆಲ್ಫಿ ಎಲ್ಲ ತೆಗಿತಿದ್ರೆ, ಬೇಡ ಬೇಡ ಅಂದ್ಬಿಟ್ಟು ಅಂತ ಇರ್ತಾಳೆ ಶಾರದಾ. ಶಿವು ಅಯ್ಯೋ ನೀನು ನಿಂತ್ಕೊಳ್ಳಿ ಅಂದ್ಬಿಟ್ಟು ಇಬ್ಬರದು ಒಟ್ಟಿಗೆ ಕೈಯೆಲ್ಲ ಹಾಕ್ತಾರೆ. ಶಿವು ಒಟ್ಟಿಗೆ ಫೋಟೋ ತೆಗೆಸ್ಕೊಳ್ತಾರೆ. ಶ್ರಾವಣಿ ಕೂಡ ಸೆಲ್ಫಿ ಎಲ್ಲ ತಗೊಂಡು ಸರಿ ನಾನಿನ್ನು ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾಳೆ. ಇತ್ತ ಈ ಒಂದು ರತ್ನ ಗೊತ್ತಾಗ್ಬಿಡುತ್ತೆ ಸೀನು ಅರೆಸ್ಟ್ ಆಗಿರೋ ವಿಚಾರ. ವೀರಭದ್ರ ಪರಶು ಹೀಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಸೀನು ಅರೆಸ್ಟ್ ಆಗಿದ್ದಾನೆ, ಅಯ್ಯೋ ದೇವ್ರೆ ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂದ್ಬಿಟ್ಟು ಆಗ ರತ್ನಗೆ ಪಾಪ ಬೇಜಾರಾಗ್ಬಿಟ್ಟು, ಅಯ್ಯೋ ಸೀನು ಅರೆಸ್ಟ್ ಆಗಿದ್ದಾನೆ ಯಾಕಿರ್ಬೋದು, ಅಯ್ಯೋ ರಶ್ಮಿಗೆ ಏನಾಗಿದೆ ಏನಿಲ್ಲ ಮೊದಲು ಫೋನ್ ಮಾಡಿ ತಿಳ್ಕೊಳ್ಬೇಕು ಅಂದ್ಬಿಟ್ಟು ಇಲ್ಲಿ ರಶ್ಮಿಗೆ ಫೋನ್ ಮಾಡಿಬಿಟ್ಟು, ಹಲೋ ಏನೇ ಆಗಿದೆ, ಸೀನು ಅರೆಸ್ಟ್ ಆಗಿದ್ದಾನೆ ಅಂತೆ ನಿಜನಾ, ಏನು ಮಾಡ್ಕೊಂಡು ಅವನು ಅಂದ್ಬಿಟ್ಟು ಕೇಳ್ತಾ ಇದ್ದರೆ, ಅಯ್ಯಯ್ಯೋ ಹಾಗೇನಿಲ್ಲ ಕಣೆ, ನಿನಗೆ ಯಾರು ಇದೆಲ್ಲ ಹೇಳಿದ್ದು ಅಂತಂದ್ಬಿಟ್ಟು ರಶ್ಮಿ ಅಂತ ಇದ್ದರೆ, ಎಲ್ಲನೂ ಚೆಂದಾಗಿ ಗೊತ್ತಿದೆ, ನೀನು ನನ್ನಿಂದ ಸುಳ್ಳು ಹೇಳಬೇಡ, ಸರಿಯಾಗಿ ಹೇಳು ಅಂಥದ್ದು ಏನಾಯಿತು, ಯಾಕೆ ನಿನ್ನ ಸಂಸಾರಕ್ಕೇನಾದರೂ ಅಪಾಯನ ಅಂತಂದ್ಬಿಟ್ಟು ಕೇಳ್ತಾ ಇರಬೇಕಾದ್ರೆ ರತ್ನ, ಅಯ್ಯಯ್ಯೋ ಹಾಗೇನೂ ಇಲ್ಲ ಅಕ್ಕ ಬಿಡ್ತು ಅವನು, ಅಂಥದ್ದೇನೂ ಆಗಿಲ್ಲ, ಹೀಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಲ್ವಾ, ಎದಕ್ಕೆ ಹೋಗಿದ್ರೆ ಗೊತ್ತಿಲ್ಲ, ಮಾವ ಅವ್ರನ್ನೆಲ್ಲ ನೋಡ್ಕೊಳ್ತಾರೆ, ಇನ್ನೇನು ಇವಾಗ ಬರ್ಬೋದು ಅಂದ್ಬಿಟ್ಟು ಅಂತ ಇದ್ದರೆ, ಏನು ಹೌದಾ ಸತ್ಯ ಹೇಳು, ಏನಾದರೂ ಆಗಿತ್ತಂದರೆ ನಾವು ಮಾತ್ರ ಸುಮ್ಮನೆ ಬಿಡಲ್ಲ, ನೀನು ಏನು ಕೂಡ ನನ್ನಿಂದ ಮುಚ್ಚಿಡ ಆಗಿಲ್ಲ ಅಂತಿದ್ರೆ, ಅಯ್ಯೋ ಇಲ್ಲ ಅಕ್ಕ ನಿನ್ನಿಂದ ನಾನೇನು ಮುಚ್ಚಿಡಲಿ, ಅಂಥದ್ದೇನೂ ಆಗಿಲ್ಲ ಅಂದ್ಬಿಟ್ಟು ಫೋನ್ ಕಟ್ ಮಾಡಿ ಇಲ್ಲಿ ರಶ್ಮಿ ಕಣ್ಣೀರಿಡ್ತಾ ಇರ್ತಾಳೆ. ಇತ್ತ ಲೀಲಾವ ಪಾಪ, ನಾನು ಸೀನಾ ರೀ ಪ್ಲೀಸ್ ಅವ್ನು ಯಾಕೆ ರೀ ಜೈಲಲ್ಲಿರೋ ಥರ ಮಾಡಿದ್ಯಾ, ಜೈಲಲ್ಲಿರೋದು ಶಿವಣ್ಣಗೆ ಗೊತ್ತಾದರೆ ನಮ್ಮ ಪುಡಿ ಮಾಡಿಬಿಡ್ತಾನೆ, ಪ್ಲೀಸ್ ರೀ ಅವನ ಏನೂ ತಪ್ಪು ಮಾಡಿಲ್ಲ, ಇನ್ನು ಮುಂದೆ ಅವ್ನು ಏನು ತಪ್ಪು ಮಾಡೋ ಥರ ನಾನು ನೋಡ್ಕೊತೀನಿ, ಮನೆಗೆ ಕರ್ಕೊಂಬನ್ನಿ ಪ್ಲೀಸ್ ಅಂದ್ಬಿಟ್ಟು ಇಲ್ಲಿ ಕೈ ಮುಗಿತಾ ಇರ್ತಾಳೆ. ಇಲ್ಲ ಕಣೆ ನೀನು ತಾಯಿಯಾಗೆ ಸರಿಯಾಗಿ ಬುದ್ಧಿ ಹೇಳಿಲ್ಲ, ಅದಕ್ಕೆ ಅವನು ಆ ರೀತಿ ತಯಾರಾಗಿರೋದು, ಈಗ ಜೈಲಲ್ಲಿ ಸರಿಯಾಗಿ ಮುದ್ದೆ ಮುರಿತಾ ಸತ್ಯ ಗೊತ್ತಾಗುತ್ತೆ ಹೇಗಿರಬೇಕು, ಬೇರೆಯವ್ರ ಮನೆ ಬಂದಿರುವಂಥ ಮಹಾಲಕ್ಷ್ಮಿನ ನಮ್ಮ ಮನೆಗೆ ನೋಡ್ಕೊಂಡಾಗ ಹೆಂಗೆ ಇಟ್ಕೋಬೇಕಂತ ಅವನಿಗೆ ಗೊತ್ತಾಗಬೇಕು ಅಂತಂದ್ಬಿಟ್ಟು ಇಲ್ಲಿ ಮಾದಪ್ಪಣ್ಣ ಫುಲ್ ಮನಸ್ಸನ್ನು ಕಲ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇತ್ತ ಕಡೆ ಮಾವ ಪ್ಲೀಸ್ ಮಾವ, ಹಣ್ಣು ಗೊತ್ತಾದ್ರೆ ತುಂಬಾ ತೊಂದರೆ ಆಗುತ್ತೆ ಮಾವ, ನೀವೇ ಏನಾದರೂ ಮಾಡಿ ಕಾಪಾಡಿ ಮಾವ ಪ್ಲೀಸ್ ಮಾವ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ. ಇತ್ತ ರಶ್ಮಿ ಸುಮ್ಕಿರವ ನಿನಗೇನು ಗೊತ್ತಾಗಲ್ಲ ಅಂದ್ಬಿಟ್ಟು ಶಿವು ಈ ಮಾದಪ್ಪಣ್ಣ ಅನ್ಬೇಕಾದ್ರೆ ಈತ ಪಾರು ಕಾಲ್ ಮಾಡ್ತಾಳೆ ಶ್ರಾವಣಿ, ಅಂತೂ ಇಂತೂ ನೀನು ಹೇಳ್ದಂಗೆ ನಾನಂತೂ ಮನೆಗೆ ಹೋಗಿ ಬಂದೆ ಅಂದ್ಬಿಟ್ಟು ಶ್ರಾವಣಿ ಅಂತಿದ್ರೆ, ಸರಿ ಆಗ್ಲಿಂದ ಕಾಯ್ತಾ ಇದ್ದೀನಿ, ಹೋಗಿರೋ ಕೆಲಸ ಹಣ್ಣಾಯಿತು ಕಾಯಿ ಆಯಿತು ಅಂದ್ಬಿಟ್ಟು ಅಂತ ಇದ್ದರೆ, ಹಣ್ಣು ಆಗಿಲ್ಲ ಕಾವು ಆಗಿಲ್ಲ ಅಂದ್ಬಿಟ್ಟು ಅಂತಿದ್ರೆ, ಏನು ಹೇಳ್ತಿದ್ಯಾ, ಮೊದಲೇ ಟೆನ್ಷನ್ ಆಗಿದ್ದೀನಿ ಶ್ರಾವಣಿ ಪ್ಲೀಸ್ ಈ ರೀತಿ ಇನ್ನಷ್ಟು ಟೆನ್ಷನ್ನು ಟಿಸ್ಟು ಕೊಡಬೇಡ ಅಂತಿದ್ರೆ, ಅಯ್ಯೋ ಪಕ್ಕ ಹಣ್ಣಾಗಿದೆ ಬಂದು ನೋಡಿ ನೀನೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಅಂತ ಶ್ರಾವಣಿ. ಏನು ಹೌದಾ ವಾವ್ ನನಗೆ ಗೊತ್ತಿತ್ತು ನೀನು ಈ ಕೆಲಸ ಮಾಡೇ ಮಾಡ್ತೀಯ ಅಂತ, ನನಗಂತೂ ತುಂಬಾ ಖುಷಿ ಆಗ್ತಿದೆ ಗೊತ್ತಾ, ನಿಂಗೆ ಎಷ್ಟು ಥ್ಯಾಂಕ್ಸ್ ಆದರೂ ಸಾಲದು ಅಂದ್ಬಿಟ್ಟು ಇಲ್ಲಿ ಪಾರು ಅಂತಿದ್ರೆ, ಅಯ್ಯೋ ಹಾಗೇನೋ ಬೇಡ ಫ್ರೆಂಡ್ಶಿಪ್ ಬಂದೆ ಇದೇ ಯಾವ ರೀತಿ
ಥ್ಯಾಂಕ್ ಯು ಸಾರಿ ಎಲ್ಲ ಬಿಡು ಅಂದ್ಬಿಟ್ಟು ಶ್ರಾವಣಿ ಅಂತಾಳೆ. ಸರಿ ನಿನಗೆ ನೀವಪ್ಪ ಮಗಳ ಅಂತ ಒಪ್ಕೊಳ್ಬೇಕು. ಹಾಗೆ ನೀನು ಇಷ್ಟು ವರ್ಷ ಹುಡುಕ್ತಿರೋಂಥ ತಾಯಿ ನಿನಗೆ ಸಿಗಬೇಕು ಅಂತಂದರೆ ನಮ್ಮ ಊರಲ್ಲಿರುವಂಥ ಮಕ್ಕಳವ ಪವರ್ಫುಲ್ಲು, ಅವಳ ಹತ್ರ ಹೋಗಿ ಬೇಡ್ಕೊ, ಖಂಡಿತ ನಿನ್ನ ಆಸೆ ಈಡೇರುತ್ತೆ ಅಂದ್ಬಿಟ್ಟು ಅಂತಾರೆ. ಸರಿ ಅಮ್ಮಗೋಸ್ಕರ ನಾನು ಇನ್ನೊಂದು ಜನ್ಮ ಎತ್ತಕ್ಕೂ ಬೇಕಾದ್ರೆ ರೆಡಿಯಾಗಿದ್ದೀನಿ, ನೀನು ಹೇಳ್ದಾಗೆ ದೇವ್ರ ಹತ್ರ ಕೈ ಮುಗಿದು ಹೊಡ್ತೀನಿ ಅಂದ್ಬಿಟ್ಟು ಶ್ರಾವಣಿ ಅಂತಾಳೆ. ಸರಿ ಆಯಿತು ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಇನ್ನು ಇತ್ತ ಕಡೆ ಸೀನುಗೆ ಸರಿಯಾಗಿ ಪಾಠ ಕಲಿಸ್ತಿರ್ತಾರೆ ಸ್ಟೇಷನಲ್ಲಿ. ಸೀನು ಏನಪ್ಪ ಮಾಡಿದ್ದು, ಒಳ್ಳೆ ಬೋರಿಂಗ್ ಆಯಿತು ಅಲ್ಲ, ನಮ್ಮಪ್ಪ ಅಮ್ಮನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲನ, ಏನೋ ಆಫ್ಟರ್ ಆಲ್ ಆ ಮೂಟೆಗೆ ಒಂದು ಕೆನ್ನೆಗೆ ಬಾರಿಸಿದ್ದೀನಿ, ಆದರೂ ಆ ಮೂಟೆಗೆ ಅಂತ ಏಟೆಲ್ಲ ಮೈಗೆ ಹತ್ತಲ್ಲ ಅಂತೀನಿ, ದನ ಆಗಿದ್ದಾಳೆ, ಒಂದು ಕೆನ್ನೆಗೆ ಬಾರಿಸಿದೆಲ್ಲ ಮ್ಯಾಟ್ರಾ ಇಲ್ಲ ತಾನೆ, ಅದಕ್ಕೆ ನನಗೆ ನಮ್ಮಪ್ಪ ಜೈಲಿಗೆ ಹಾಕ್ಸೋದ, ಯಪ್ಪ ದೇವರೇ, ಈ ವಿಚಾರದಂದ್ರು ಶಿವು ಗೊತ್ತಾದರೆ ನನ್ನ ಕತೆ ಇನ್ನೇನಾಗುತ್ತೋ ಅಂದ್ಬಿಟ್ಟು ಸೀನು ಇಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಇತ್ತ ಕಡೆ ಶಿವು ಹೊರಗಡೆ ಹೋಗ್ಬೇಕಂತ ರೆಡಿಯಾಗಿರ್ತಾನೆ. ಆಗ ಅಲ್ಲಿಗೆ ಶಾರದಾ ಬಂದುಬಿಟ್ಟು, ಅಯ್ಯೋ ಇವತ್ತು ರಾಮನವಮಿ, ಊಟ ಮಾಡಿದ್ದೀನಿ, ಪ್ರಸಾದ ಎಲ್ಲ ಮಾಡಬೇಕು, ಹಾಗೆಲ್ಲ ಉಪವಾಸ ಹೋಗ್ಬಾರ್ದಪ್ಪ ಅಂದ್ಬಿಟ್ಟು ಅಂತಾರೆ. ಮಕ್ಕಳವ ಏನವ ಮಾಡೋದು ಅಂದ್ಬಿಟ್ಟು ಬೇರೆ ದಾರಿನೇ ಇಲ್ಲದೆ ಇತ್ತ ಊಟಕ್ಕೆ ಕೂರ್ತಾನೆ ಶಿವು. ಆಗ ಇಲ್ಲಿ ಎಲೆ ತಂದು ಪ್ರಸಾದ ಅನ್ನ ಸಾರು ಎಲ್ಲ ಕೂಡ ಬಡಿಸ್ತಾ ಇರ್ತಾಳೆ. ನನಗೂ ಪ್ರಸಾದ ಕೊಡಲ್ವೇನಪ್ಪ ಅಂದ್ಬಿಟ್ಟು ಶಾರದಾ ಕೇಳ್ತಿದ್ರೆ, ಆಗ ಶಿವು ಕೈ ತುತ್ತು ಕೊಡ್ತಾನೆ. ಇದರಿಂದ ಕಣ್ಣಿಗೆ ಹೊತ್ಕೊಂಡು ಶಾರದಾ ತಿಂತಾಳೆ. ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನು ಇತ್ತ ಕಡೆ ಅನ್ನ ಬಡಿಸ್ತಾ ಇರ್ತಾಳೆ. ಅಯ್ಯೋ ಅನ್ನ ಜಾಸ್ತಿ ಆಯಿತು ಅಂತಂದ್ಬಿಟ್ಟು ಮತ್ತೆ ಸಾರು ಹಾಕ್ತಾಳೆ. ಅಯ್ಯೋ ಸಾರು ತುಂಬಾ ಆಗ್ಬಿಡ್ತು ಅಂದ್ಬಿಟ್ಟು ಅನ್ನ ಹಾಕ್ತಿದ್ರೆ, ಸಾಕವ ಅಂದ್ಬಿಟ್ಟು ಶಿವು ಅಂತ ಇದ್ರೆ, ಅಯ್ಯೋ ಬೆಳೆಯ ಹುಡುಗಪ್ಪ ನೀನು, ಜಾಸ್ತಿ ತಿನ್ನಬೇಕು, ಚೆನ್ನಾಗಿ ಗಟ್ಟಿ ಮುಟ್ಟಾಗಿರ್ಬೇಕು, ಈ ವಯಸ್ಸಲ್ಲಿ ತಿಂದೆ ಇನ್ಯಾವ ವಯಸ್ಸಲ್ಲಿ ತಿನ್ನೋದು, ಕಲ್ ತಿಂದು ಅರಸ್ಕೊಳ್ಳೋ ಜೀವ ಈ ವಯಸ್ಸು ಅಂದ್ಬಿಟ್ಟು ಇಲ್ಲಿ ಶಾರದಾ ಅಂತ ಇರ್ತಾಳೆ. ಶಿವುಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನು ಇತ್ತ ಕಡೆ ಮನೆಗೆ ಶಂಕರಪ್ಪ ಮತ್ತು ಪಾರು ಇಬ್ಬರು ಕೂಡ ಎಂಟ್ರಿ ಕೊಡ್ತಾರೆ. ಈ ರೀತಿ ತಾಯಿ ಮಗನ ಪ್ರೀತಿ ನೋಡಿಬಿಟ್ಟು ಕಣ್ಣು ತುಂಬ್ಕೊಂಡು, ನೋಡ್ದಮ್ಮವ ನಾವಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಮನೆಯಲ್ಲೇ ಊಟ ಮಾಡಿಕೊಂಡು ತಾಯಿ ಮಗನ ಜೊತೆ ಯಾವ ರೀತಿ ಇದ್ದಾರೆ ಇಬ್ಬರು ಅಂದ್ಬಿಟ್ಟು ಅಂತ ಇದ್ದರೆ, ಅದು ಕಣವ ನೀನೇ ಇದೆಲ್ಲ ಆಗಿದ್ದು, ನಿನ್ನಿಂದಲೇ, ನೀನು ನಿಜಕ್ಕೂ ದೇವತೆ ಕಣವ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಶಂಕರಪ್ಪ. ಅಯ್ಯೋ ಮಾವ ಸುಮ್ಮನೆ ಇರಿ, ಇದರಲ್ಲಿ ಏನೇ ನನ್ನ ಕೈವಾಡ ಇಲ್ಲ, ಎಲ್ಲ ಮಕ್ಕಳವನ್ನ ಕೈವಾಡ ಅಂದ್ಬಿಟ್ಟು ಅಂತ ಇದ್ದರೆ, ಇತ್ತ ಶಿವ ಊಟ ಎಲ್ಲ ಮಾಡ್ತಾರೆ. ಅಯ್ಯಯ್ಯಯ್ಯೋ ನೋಡ್ರಪ್ಪ ನೋಡ್ರಿ, ಈ ತಾಯಿ ಮಗನ ಆಟ ನೋಡ್ರಿ, ನನ್ನ ಮುಂದೆ ಇವಳು ನನ್ನ ತಾಯಿನೇ ಇಲ್ಲ, ಈ ಶಾರದಾ ಯಾರೋ ಏನೋ ಹಾಗೆ ಈಗ ಅಂತಿದ್ದ, ಆದರೆ ಈಗ ನಾವು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ತಾಯಿ ಮಕ್ಕಳು ಒಂದಾಗ್ಬಿಟ್ಟಿದ್ದಾರೆ. ಅಯ್ಯೋ ಈ ಶಾರದಾ ಇದ್ದಾಳಲ್ವಾ, ಶಾರದಾ ಸರಿಗಿಲ್ಲ, ಶಾರದಾನ ಮೊದಲು ಮನೆಯಿಂದ ಆಚೆ ಆಗಬೇಕು, ಯಾವ ರೀತಿ ಮಾಡ್ತಾಯಿದ್ದಾಳೆ, ನನ್ನ ಗಂಡನೇ ಬುಟ್ಟಿ ಹಾಕ್ಕೊಂಬಿಟ್ಟಿದ್ದಾಳೆ, ಅಯ್ಯಯ್ಯೋ ಈಗ ಊಟ ಎಲ್ಲ ಬಡಿಸ್ತಾ ಇದ್ದಾಳೆ, ನನ್ನ ಗಂಡ ನೋಡಿದ್ರೆ ಈ ಹೆಂಗಸನ್ನ ನೋಡೋದೇ ಇಲ್ಲ, ಮಾತಾಡ್ಸೋದೇ ಇಲ್ಲ, ಮನೆಯಿಂದ ಆಚೆ ಹಾಕ್ರಿ ಇಲ್ಲ ಅಂತಿದ್ರು, ಆದರೆ ಈಗ ಇವರಿಬ್ಬರು ಒಂದಾಗ್ಬಿಟ್ಟಿದ್ದಾರೆ. ಅಯ್ಯೋ ನಾನು ಈ ಮನೇಲಿಲ್ಲ, ನಾನು ಮನೆ ಬಿಟ್ಟು ನಾನು ಮನೆಗೆ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಪಾರು ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ. ಇನ್ನು ಓಣೆಲ್ಲ ಕೂಡ ಕಿಟಕಿ ಹತ್ರ ಬಂದುಬಿಟ್ಟು, ಅಯ್ಯಯ್ಯೋ ನೋಡೇ ಇಲ್ಲಿ ಶಿವು ಮನೇಲಿ ಜಗಳ ಆಗ್ತಾಯಿದೆ, ಅದು ಶಿವು ಮತ್ತು ಪಾರುದು, ಅಯ್ಯಯ್ಯೋ ಪಾರು ಮನೆ ಬಿಟ್ಟು ಹೋಗ್ತಾಳೆ ಅಂತ ಕಣೆ ಅಂದ್ಬಿಟ್ಟು ಇಲ್ಲಿ ವಯಸ್ಸಾದ ಮುದುಕಿಯರೆಲ್ಲ ಮಾತಾಡ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಪಾರು ನಾನು ನೋಡ್ತೀನಿ, ನನ್ನ ಕೈಲಿದೆಲ್ಲ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಬ್ಯಾಗ್ ತೊಗೊಂಡು ಹೋಗ್ಬೇಕಂತ ಅಂತ ಇದ್ದರೆ, ಪಾರು ಎಲ್ಲಿಗೆ ಹೋಗ್ತೀಯ ಪಾರು, ಪ್ಲೀಸ್ ಪಾರು ಎಲ್ಲಿಗೂ ಹೋಗ್ಬಿಡ ಪಾರು ಅಂದ್ಬಿಟ್ಟು ಇಲ್ಲಿ ಶಿವು ಗಟ್ಟಿಯಾಗಿ ಪಾರನ್ನ ಹಿಡ್ಕೊಂಡ್ಬಿಡ್ತಾನೆ. ಆಗ ಇಲ್ಲಿ ಮುದುಕಿಯರೆಲ್ಲ, ಆ ಪಾರು ಜಾಸ್ತಿ ಕುಣಿತಾ ಇದ್ಲು ಕಡೆ, ಹೋಗ್ತೀಯ ಅಂತ ಎಗ್ರಾಡ್ತಾ ಇದ್ಲು, ಶಿವು ಪಾರನ್ನ ಹಿಡ್ಕೊಂಡೇ ಬಿಟ್ಟ, ಅಯ್ಯೋ ಅವಳು ಸೈಲೆಂಟ್ ಆಗಿಬಿಟ್ಲು ಕಡ್ರೆ ಅಂದ್ಬಿಟ್ಟು ಇಲ್ಲಿ ಮುದುಕಿಯರೆಲ್ಲ ಮಾತಾಡ್ತಾ ಇದ್ದರೆ, ಮಾವ ಏನು ಮಾಡ್ತಿದ್ದೀನಿ ಅಂತಿದ್ರೆ, ಪಾರು ಪ್ಲೀಸ್ ಪಾರು ನೀನು ಎಲ್ಲಿಗೂ ಹೋಗ್ಬೇಡ ಪಾರು, ನೀನು ಬಿಟ್ಟು ನನಗಿರೋಕ್ಕಾಗಲ್ಲ ಪಾರು ಅಂದ್ಬಿಟ್ಟು ಇಲ್ಲಿ ಶಿವು ಅಂತ ಇದ್ದರೆ, ಹೋಗ್ಲಿ ಬಿಡು ಮಾವ ನಾನು ಜಸ್ಟ್ ತಮಾಷೆ ಮಾಡಿದೆ ಅಂದ್ಬಿಟ್ಟು ಪಾರು ಅಂತಾಳೆ. ಅಯ್ಯೋ ತಮಾಷೆ, ನನ್ನ ಜೀವನೇ ಹೋಗಿತ್ತೆ ಅಂದ್ಬಿಟ್ಟು ಶಿವು ಅಂತ ಇರ್ತಾನೆ. ಇನ್ನು ಇತ್ತ ಕಡೆ ಈ ಒಂದು ಶೀನು ಅರೆಸ್ಟ್ ಆಗಿರೋ ವಿಚಾರ ಶಿವು ಪಾರಿಗೆ ಗೊತ್ತಾಗುತ್ತೆ. ಇದರಿಂದಾಗಿ ಸ್ಟೇಷನ್ಗೆ ಬರ್ತಾರೆ. ಅಯ್ಯಯ್ಯೋ ಸಾಹೇಬ್ರೆ ಏನಾಯಿತು ಸಾಹೇಬ್ರೆ, ಅಲ್ಲ ನನ್ನ ಅಳಿಮೈನ ಯಾಕೆ ನೀವು ಈ ರೀತಿ ಅರೆಸ್ಟ್ ಮಾಡಿದ್ರೆ ಅಂತಿದ್ರೆ, ಏನು ಸೀನುನಾ, ಅಲ್ಲ ರೀ ಅರೆಸ್ಟ್ ಕೇಸ್ ಅದು, ಏನು ತೆಗೆ ಹೊಡೆದ್ರೆ ಸುಮ್ಮನೆ ಬಿಟ್ಬಿಡ್ತಾರೆ ಅಂದ್ಬಿಟ್ಟು ಪೊಲೀಸರು ಅಂತಾರೆ. ಏನು ನನ್ನ ತಂಗಿ ರಶ್ಮಿಗೆ ಹೊಡೆದಿದ್ದಾನೆ ಇವನು ಅಂದ್ಬಿಟ್ಟು ಇಲ್ಲಿ ಈ ಸ್ಟೇಷನ್ ಒಳಗಡೆ ನುಗ್ಗಿಬಿಟ್ಟು ಸೀನಿಗೆ ಹಿಗ್ಗಮುಗ್ಗ ಬಾರಿಸ್ತಾ ಇರ್ತಾನೆ. 4-5 ಪೊಲೀಸರು ಶಿವನ ತಡಿತಾ ಇರ್ತಾರೆ. ಬಿಡಿ ಸರ್ ಅಂದರೆ ಇವತ್ತಿನ ಬಿಡೋದೇ ಇಲ್ಲ, ನನ್ನ ತಂಗಿ ಹೊಡಿಬೇಕು ಎಷ್ಟು ಸಾಧ್ಯ ಅಂದ್ಬಿಟ್ಟು ಹೊರಗಡೆ ಬಂದು ಮತ್ತೆ ಇತ್ತ ಸೀನನ್ನ ಈ ಒಂದು ಬಂದೂಕು ತೊಗೊಂಡು ಹೊಡಿಯೋಕ್ಕೆ ಹೋಗ್ತಾ ಇರ್ತಾನೆ. ಪಾರು ಮಾವ ಪ್ಲೀಸ್ ಮಾವ ಕಂಟ್ರೋಲ್ ಮಾಡ್ಕೊಮಾವ, ನಿಂತ್ಕೊಮಾವ ಅಂದ್ಬಿಟ್ಟು ಕೂಗಾಡ್ತಾ ಇರ್ತಾಳೆ. ಸುಮ್ಕೆ ಇರು ಪಾರು, ಇವತ್ತು ಇವನು ಹುಟ್ಲಿನ ಅನ್ಸ್ಬಿಡ್ತೀನಿ ಅಂದ್ಬಿಟ್ಟು ಇಲ್ಲಿ ಸೀನಿಗೆ ಹೊಡಿಕೋತಾ ಇರ್ತಾನೆ. ಕೆನ್ನಾಗೆಲ್ಲ ಬಾರಿಸ್ತಾ ಇರ್ತಾನೆ ಶಿವನ ಉಗ್ರ ರೂಪ ನೋಡಿಬಿಟ್ಟು ಇಲ್ಲಿ ಸೀನಿಗಂತೂ ಜೀವನೇ ಬಾಯಿಗೆ ಬಂದುಬಿಟ್ಟತ್ತೆ. ಇತ್ತ ಮಾವ ನಿಂತ್ಕೋ ಅಂದ್ಬಿಟ್ಟು ಗಟ್ಟಿಯಾಗಿ ಕಿರ್ಚಿಬಿಡ್ತಾಳೆ ಪಾರು. ಇದರಿಂದ ಶಿವು ಸೈಲೆಂಟಾಗಿ ನಿಂತಾನೆ. ಇಂತೂ ರಶ್ಮಿಗೆ ಹೊಡೆದಿರೋ ವಿಚಾರ ಶಿವಿಗೆ ಗೊತ್ತಾಗಿ ಇತ್ತ ಶೀನುಗೆ ಚಟ್ಟ ಕಟ್ತಾ ಇದ್ದಾನೆ ಶಿವು. ಹಾಗಾದರೆ ಸೀನು ತನ್ನ ಪ್ರಾಣನ ಕಾಪಾಡ್ಕೊಳ್ತಾನೆ. ಇತ್ತ ಈಗಾದರೂ ಬುದ್ಧಿ ಬರುತ್ತಾ ಸೀನುಗೆ ಅಂತ ನೋಡಬೇಕು.
ಈ ವಿಡಿಯೋ ನನಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.